ದೋಸೆ ಹಾಕೋಣ ಅಂತ ಹೋದ್ರೆ ದೋಸೆ ಹಿಟ್ಟೇ ದಬಾಕ್ಬಿಟ್ಟೆ ಮನೇಲಿ ಇವತ್ತು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್‌ಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗ ಪಲ್ಯ ಬೇಡ ಅಮ್ಮ ನನಗೆ, ಆಲೂಗೆಡ್ಡೆ ಗ್ರೇವಿ ಮಾಡ್ತೀರಲ್ಲ ಆ ಥರ ಮಾಡಿಕೊಡಿ ಅಂದ. ಸ್ವಲ್ಪ ಕ್ಯಾರೆಟು, ಬಟಾಣಿ, ಆಲೂಗಡ್ಡೆ ಎಲ್ಲ ಕೂಗಿಸ್ಕೊಂಡು, ಈರುಳ್ಳಿ, ಟೊಮೊಟೊ ಒಗ್ಗರಣೆ ಕೊಟ್ಕೊಂಡು ಅದನ್ನು ಗ್ರೇವಿ ಥರ ಮಾಡಿಕೊಂಡೆ. ದೋಸೆ ಲೇಟಾಗಿ ಆಗಿತ್ತು ಇವತ್ತು. ದೋಸೆ ಹಾಕೋಣ ಬೇಗ ಬೇಗ ಅಂದ್ಕೊಂಡೆ, ಕೈ ಸ್ಲಿಪ್ ಆಗೋಯ್ತು. ದೋಸೆ ಹಿಟ್ಟು ಫುಲ್ ಪಾತ್ರೆ ದಬಾಕೋಗ್ಬಿಡ್ತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವತ್ತಂತೂ ತುಂಬ ಕ್ಲೀನ್ ಮಾಡೋ ಹೊತ್ತಿಗೆ ತುಂಬ ಸಾಕಾಗೋಯ್ತು. ಎಲ್ಲ ಕಡೆ ಫುಲ್ ಒಂದು ಬೌಲು ಹಿಟ್ಟು ರುಬ್ಬಿಟ್ಟಿದ್ದು ಫುಲ್ ದಬಾಕೊಂಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಮಗನಿಗೆ ದೋಸೆ ಹಾಕಿ ಕೊಟ್ಟೆ. ಅವನು ಕೂಡ ತಿನ್ನಲ್ಲ ಅಮ್ಮ, ಲೇಟ್ ಆಗುತ್ತೆ ನನಗೆ ಅಂತ ಹೇಳಿ ಪಾಪ ಬರೀ ಬಾಕ್ಸಿಗೆ ಹಾಕ್ಕೊಂಡು ಹೋದ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡೆ. ಏರ್ ಪ್ಯಾಕ್ ಹಾಕ್ಬಿಡೋಣ, ತುಂಬ ದಿವಸ ಆಗೋಗಿತ್ತು ಏರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ಏರ್ ಪ್ಯಾಕ್ ಹಾಕ್ಕೊಂಡು ಏರ್ ವಾಶ್ ಮಾಡ್ಕೋಬೇಕಾಯ್ತು. ವಾಶ್ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಒಂದು ಕಾಲ್ ಬಂತು, ಮೇಡಮ್ ನಿಮ್ಮದು ಪಾರ್ಸಲ್ ಇದೆ ಅಂತ ಹೇಳಿ ಅಲ್ಲೇ ಇಟ್ಬಿಡಿ ಅಂತ ಹೇಳಿದ್ದೆ. ನಮ್ಮ ವಿಂಡೋ ಹತ್ರ ಇಟ್ಬಿಟ್ಟು ಹೋಗಿದ್ದರು. ಅದನ್ನು ತೊಗೊಂಡೆ. ನಾನು ಕೂಡ ಟೈಮ್ ಆಗೋಗಿತ್ತು. ಊಟ ಮಾಡಿಕೊಂಡು ಡ್ಯೂಟಿಗೆ ಹೊರಟೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ಸ್.